ಜನಮನದ ಪದ ಪಯಣ ಗಾನ ಸಿಂಚನ. ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಪ್ರೀತಿ ಪೂರ್ವಕ ಹೃದಯ ಪೂರ್ವಕ ಸ್ವಾಗತವನ್ನು. ನಮ್ಮ ತ್ರಿವಳಿ ರತ್ನಗಳಿಗೆ ಈ ನಮ್ಮ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ. ಹಾಗೆ ನಮ್ಮ ಸ್ಪರ್ಧಿಗಳಿಲ್ಲದೆ ಹೇಗೆ ಕಾರ್ಯಕ್ರಮ ಮುಂದುವರಿಯುತ್ತೆ? ಸಿಕ್ಕಾಪಟ್ಟೆ ಜೋಶಲ್ಲಿರುವಂತಹ ನಮ್ಮ ಎಲ್ಲ ಸ್ಪರ್ಧಿಗಳಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ವೆರಿ ವಾರ್ಮ್ ವೆಲ್ಕಮ್. ನಮ್ಮ ವಾದ್ಯ ವೃಂದದವರು ನೀವುಗಳಿಲ್ಲದೆ ನಮ್ಮ ಕಾರ್ಯಕ್ರಮ ಒಂದು ಹೆಜ್ಜೆ ಕೂಡ ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ವೆರಿ ವೆರಿ ಹಾರ್ಟಿ ವೆಲ್ಕಮ್. ಕೋಲಾಟ ಪದವನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಕೆಸ್ತೂರು ಗೋವಿಂದರಾಜುರವರು. ಬರ್ಲಿ ಜೋರಾದ ಚಪ್ಪಾಳೆ. ಸೊಪ್ಪುಗಾವೋ ಜಾಣ ತಂದನ್ನೆ ತಾನಂದರುಳೋ ಜಾಣ ಅರುಳೋ ಮರುಳೊಂದರುಳೋ ಜಾಣ. ಈ ಊರ ಮುಂದೊಂದೊಂದಳ್ಳಿ ಮರಬುಟ್ಟಿ ಬಾಗಿ ಬರಯ್ಯ ಬಳಸೆಟ್ಟೋ ಜಾಣ ತಂದನ್ನೆ ತಾನಂದರುಳೋ ಜಾಣ ಅರುಳೋ ಮರುಳೊಂದರುಳೋ ಜಾಣ. ಬಾಗಿ ಬರಯ್ಯ ಬಳಸೆಟ್ಟಿ ನಮ್ಮೂರ ಬಾಲೆರ್ಗೆ ಬಳೆ ತೊಡೀರೆಂತೋ ಜಾಣ ತಂದನ್ನ ತಾನಂದರುಳೋ ಜಾಣ ಅರುಳೋ ಮರುಳೊಂದರುಳೋ ಜಾಣ. ಬಳ್ಳೆಣ್ಣಿನಂಗೆ ಬಾಗಿ ಗುಬ್ಬಿ ಕೆರೆ 40 ಕೋವಿ ಮದುಗಾವೋ ಜಾಣ ತಂದನ್ನ ತಾನಂದರುಳೋ ಜಾಣ ಅರುಳೋ ಮರುಳೊಂದರುಳೋ ಜಾಣ. 40 ಕೋವೆ ಮದುಗಾವಿ ಏರಿ ಮೇಲೆ ತಂದೆ ಉಚ್ಚೆನ್ನಸುವ ಪೂಜೋ ಜಾಣ ತಂದನ್ನ ತಾನಂದರುಳೋ ಜಾಣ ಅರುಳೋ ಮರುಳೊಂದರುಳೋ ಜಾಣ. ಹೋಯ್ತಂಬಳಿ ನೀರಿಗೆ ಇನ್ನೊಂದು ಕಂಬಳಿ ಸಂತೆಗೆ ಹಿಂದಕ್ಕೆ ತಿರುವು ಮುಂದಕ್ಕೆ ತಿರುವು ಕಾಪಿಲಯ ದಾಮಿಲಯ ಮಾತಿ ಬಂದು ಸಭೆಯೊಳಗೆ ಅಲ್ಲೇ ನಿಲ್ಲು ದೈ ದಿಂಪ ದೈ ದೈ ತ. ಓಕೆ, ನಮ್ಮ ಬಾಯ್ಸ್ ಅಲ್ಲಿ ಟೇಪ್ ಕಟ್ ಮಾಡಿ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ತಗೊಂಡಿದ್ದು ನಮ್ಮ ಕೆಸ್ತೂರು ಗೋವಿಂದ್. ಇಲ್ಲ ಅದೇ ಅಲ್ಲಿಗೆ ಬರ್ತಾ ಇದ್ದೆ. ಇದು ಕೋಲ, ಇದೇನ್ ರಾಗಿ, ಇದು ಮುದ್ದೆ ಮಾಡ್ತಾರಲ್ಲ ಆ ತರ ಇದೆ. ಇದ್ರಲ್ಲಿ ಕೋಲಾಟ ಹೆಂಗ? ಇಲ್ಲ ಮೇಡಮ್, ಕೋಲಾಟ ಇದ್ರಲ್ಲಿ ಹಳ್ಳಿ ಕಡೆ ಇದ್ರಲ್ಲಿ ಯಾಕಂದ್ರೆ ಸಣ್ಣ ಪುಟ್ಟ ಕೋಲ್ ತಗೊಂಡ್ರೆ ಒಂದೇ ಏಟಿಗೆ ಚಿದ್ರು ಚೂರ್ ಆಗ್ಬಿಡ್ತೈತೆ ಅದು. ಇದ್ರ ತಲೆಗೆ ಹೌದು ಮೇಡಮ್ ನಾನು ಕಲ್ತಿದ್ದೀನಿ. ಸೊ ಕಲಿಬೇಕಾದ್ರೆ ಗೆಣ್ಗಳೆಲ್ಲ ಊದ್ಕೊಂಡ್ಬಿಟ್ಟಿದ್ದಾವೆ. ಯಾಕಂದ್ರೆ ಕೋಲ್ ಬಿದ್ರೆ ಸುಮ್ಮನೆ ಏಟ್ ಬೀಳಲ್ಲ ಮೇಡಮ್. ಅದಕ್ಕೆ ಇಷ್ಟು ದೊಡ್ಡ ಕೋಲಲ್ಲಿ ಹೊಡೆದ್ರೆ ಏನಾಗಲ್ಲ ಅಂತ ಮೇಡಮ್. ಸೌಂಡು ತುಂಬಾ ಚೆನ್ನಾಗಿ ಬರುತ್ತೆ. ಕಾರ್ಯ ಕಡ್ಡಿದ್ರು ಕೋಲ್ ಹೊಡೆಯಲ್ಲ ಅದು ಬೇಗ. ಓಕೆ, ನೆಕ್ಸ್ಟ್ ಮರ ಹೊಡೆಯಲ್ಲ, ಮರದ ದಿಣ್ಣೆ ಗಿಣ್ಣೆ ತೊಗೊಂಬಂದ್ಬಿಟ್ಟಿದ್ದೆ ಆಮೇಲೆ. ಓಕೆ ರೈಟ್. ಅರ್ಚನಾ ಮ್ಯಾಮ್, ಈ ಕೋಲಾಟದ ಬಗ್ಗೆ ನಿಮ್ಮ ಅಭಿಪ್ರಾಯ? ಕೇಳಿದ ತಕ್ಷಣನೇ ಅಯ್ಯೋ ಇದೆ ಫೋಕ್ ರ್ಯಾಪ್ ಇದು, ಅಬ್ಬಾಬಾಬಾಬಾ ಅಷ್ಟೊಂದು ಪದಗಳು, ಆಮೇಲೆ ಕೊನೆಯಲ್ಲಿ ಟೆಂಪೋ ಬೇರೆ ಜಾಸ್ತಿ ಆಗುತ್ತೆ, ಆಮೇಲೆ ಒಂದೊಂದು ಸಾಲು ಬೇರೆ ಬೇರೆ ಇದು ರಿದಮಲ್ಲಿ ಬೇರೆ ಬೇರೆ ತಾಳದಲ್ಲಿ ತುಂಬ ಚಾಲೆಂಜಿಂಗ್ ಆಗಿದೆ ಇದು. ಅಂದರೆ ತುಂಬ ಅಭ್ಯಾಸ ಹಿಡ್ತಾ ಇದ್ದರೆ ಈ ಥರದ ಹಾಡುಗಳನ್ನು ಪರ್ಫಾರ್ಮ್ ಮಾಡೋಕ್ಕಾಗತ್ತೆ. ಅದು ಇವ್ರ ಪುಸ್ತಕಗಳನ್ನು ಇಟ್ಕೊಳ್ದೇನೆ ಬಹುಶಃ ತುಂಬ ಸಮಯದಿಂದ ಈ ಹಾಡನ್ನು ಹಾಡ್ಕೊಂಡು ಬಂದಿದ್ದಾರೆ ಅನಿಸುತ್ತೆ, ಅದು ಗೊತ್ತಾಗುತ್ತೆ. ಚೆನ್ನಾಗಿತ್ತು ಗೋವಿಂದರಾಜ್ ಅವರೇ. ಇನ್ನು ವೆರೈಟಿ ಬರಲಿ, ಕೇಳೋದಕ್ಕೆ ನಮಗೂ ಆಸೆ ಇದೆ. ಆಲ್ ದ ವೆರಿ ಬೆಸ್ಟ್. ಕೋಲಾಟನೂ ಆಡ್ತೀರಿ ಅನ್ನೋ ಜೊತೆಲಿ ಅಂತ ನಾವು ಅರ್ಚನೆ ಕೂಡ ಮಾತಾಡ್ಕೊಂಡ್ವಿ. ಇಲ್ಲ ಸರ್, ಒಬ್ಬ ಆಡೋಕ್ಕಾಗಲ್ಲ ಕೋಲಾಟ. ಗೊತ್ತಾಯಿತು, ತುಂಬ ಅದೇನೋ ಹೇಳ್ತಾರಲ್ಲ ಟಂಗ್ ಪಿಸ್ಟರ್ ಅಂತ, ಇದು ಕಷ್ಟಕರವಾದ ಹಾಡು. ಬಟ್ ಪದಗಳು ಅರ್ಥ ಆಗಲಿಲ್ಲ ನಮ್ಗೆ ಸರಿಯಾಗಿ. ಅಂದರೆ ಇದು ಕೋಲಾಟದಲ್ಲಿ ಇದು ತಾಳಗಟ್ಟಿಗೆ ಹೆಚ್ಚುಗಟ್ಟಿಗೆ ಅಂತ ಬರುತ್ತೆ ಸರ್. ತಾಳಗಟ್ಟಿಗೆ ಅಂದರೆ ಮೇಡಮ್ ಒಂದು ನಿಮಿಷ ಕೊಡಿ. ಈ ಥರ
ಬಂದಾಗ ಈ ಥರ ಬೇರೆ ಸಾಂಗ್ ಇದ್ದಾವೆ ಸ್ಲೋ ಬರುತ್ತೆ ಸರ್. ಇದು ಹೆಚ್ಚು ಕಟ್ಗೆ ಅಂದರೆ ಇದೇ ಸ್ಪೀಡಲ್ಲಿ ಬರುತ್ತೆ ಸರ್. ನನಗೆ ಅರ್ಥ ಆಗಲಿಲ್ಲ, ಬಟ್ ಒಳ್ಳೆ ಹಾಡು. ಮತ್ತು ಕೋಲಾಟದ ಹಾಡೆ ಪಕ್ಕಾ ಒರಿಜಿನಲ್ ಕೋಲಾಟದ ಹಾಡು ನೀವು ಹಾಡಿದ್ದು. ಹಾಂ ಸರ್. ನಮಗೆ ಸ್ಪಷ್ಟವಾಗಿ ಅರ್ಥ ಆಗಲಿಲ್ಲ ಅಂತ ನಾನು ಹೇಳಿದೆ ಅಷ್ಟೇ. ಆಯ್ತು ಸರ್. ಬಟ್ ಅದು ಕಷ್ಟವಾದ ಹಾಡನ್ನು ನೀವು ತುಂಬ ಸುಲಲಿತವಾಗಿ ನೀವು ಹಾಡಿದ್ರಲ್ಲ, ಅದಕ್ಕೆ ನಿಮಗೆ ಶಬಾಷ್ ಅಂತ ಹೇಳಬೇಕು. ಥ್ಯಾಂಕ್ ಯು ಸರ್. ಬನ್ನಿ ರಾಜು ಸರ್. ಎಷ್ಟು ಚೆನ್ನಾಗಿದೆ ಅಂದರೆ, ಈ ಹಾಡು ಪ್ರಾರಂಭ ಆದಾಗ ನಾವು ಸಂಗೀತ ಅಭ್ಯಾಸ ಮಾಡಬೇಕಾದ್ರೆ 1ನೇ ಕಾಲ 2ನೇ ಕಾಲ 3ನೇ ಕಾಲ ಅಂತೆಲ್ಲ ಹಾಡ್ತೀವಲ್ಲ ಮೇಡಮ್, ಹಾಗೆಯೇ ಕೋಲಾಟ ಆಡಬೇಕಾದ್ರೆ ನಿಧಾನಗತಿಯಲ್ಲಿ ಪ್ರಾರಂಭ ಆಗುತ್ತೆ. ಲಾಲು ಕೆಲ್ಲಾಲುಮಾ ಎಲ್ಲಲೇಸು ಲಾಲುಮಾ ಅಂತ ಶುರುವಾದರೆ ಕೊನೆಯಲ್ಲಿ ಎಷ್ಟು ಸ್ಪೀಡ್ ಹೋಗಿರ್ತಾರೆ ಅಂತ ಗೊತ್ತಾಗಿಲ್ಲ. ನೀನು ಅದೇ ಹೇಳ್ದಲ್ಲ, ಕೈ ಹೊಡ್ಕೊಂಡಿರ್ತೀಯೋ, ಕಾಲು ಹೊಡ್ಕೊಂಡಿರ್ತೀಯೋ, ತಲೆಗೆ ಹೊಡ್ಕೊಂಡಿರ್ತೀಯೋ, ಆ ಹೆಜ್ಜೆಗಳು ಹಾಕ್ಕೊಂಡು ಒಳಗಡೆ ಹಿಂಗೆ ನುಸ್ಲಿ ಬಂದು ಕೋಲ್ಗಳು ಕೊಡ್ತಾ ಇರಬೇಕು. ಹೌದು. ಆ ಕಲೆ ಅದ್ಭುತವಾದ ಕಲೆ. ಕೊಡಬೇಕು ಚಪ್ಪಾಳೆ ಅದಕ್ಕೆಲ್ಲ. ಹೌದಲ್ಲ, ಇದು ಅಭ್ಯಾಸ ಮಾಡೋದು. ಆಮೇಲೆ ಸಾಹಿತ್ಯ ಎಲ್ಲರ ಬಾಯಿನಲ್ಲೂ ಇರುತ್ತದು. ಹೌದು, ಎಲ್ಲರ ಬಾಯಲ್ಲೂ ಇರುತ್ತೆ. ಹೌದೌದು. ಇದೊಂದು ವಿಶೇಷ. ಇನ್ನೊಂದು ವಿಶೇಷ ಏನು ಗೊತ್ತಾ, ಇದೇ ಹಾಡುಗಳಿಗೆ ಜಡೆ ಕಟ್ತಾರೆ. ಹೌದು ಹೌದು. ನೀವು ಹಾಕಿದ ಹೆಜ್ಜೆಗಳಿಗೆ ಅದು ಕರೆಕ್ಟಾಗಿ ಜಡೆ ಕಟ್ಕೊಳ್ಳುತ್ತೆ. ಹೌದು ಸರ್. ಆ ಜಡೆ ಕಟ್ಕೊಂಡು ವಾಪಸ್ ಅಷ್ಟು ಕೌಂಟ್ ವಾಪಸ್ ನೀವು ಬಂದು ನಿಲ್ಲೋ ಅಷ್ಟೊತ್ತು ಜಡೆ ಬಿಚ್ಕೊಳ್ಳುತ್ತೆ. ನೀವು ಜಡೆ ಬಿಚ್ಚೋದೇನೋ ತಪ್ಪು ಮಾಡಿದ್ರಿ ಅಂದರೆ ನಿಮ್ಮ ಕೋಲಾಟ ಶುದ್ಧವಾಗಿಲ್ಲ, ಸ್ಪಷ್ಟವಾಗಿಲ್ಲ ಅಂತ. ನಿಮ್ಮ ಹೆಜ್ಜೆಗಳು ಕರೆಕ್ಟಾಗಿತ್ತು ಅಂದರೆ ಜಡೆ ಕರೆಕ್ಟಾಗಿ ಹಾಕ್ಕೊಳ್ಳುತ್ತೆ, ಜಡೆ ಹಾಗೆ ಬಿಚ್ಕೊಳ್ಳುತ್ತೆ. ಈ ಥರ ಲೆಕ್ಕಾಚಾರವಾಗಿ ಜನಪದದ ಕೋಲಾಟ ಇರುತ್ತೆ. ಇದು ನಶಿಸ್ತಾ ಇದೆ. ಆದರೆ ನಾನು ನಿಜವಾಗ್ಲೂ ಆಶ್ಚರ್ಯ ಆಗಿದ್ದೇನೆಂದರೆ, ನೀನು ಅದನ್ನು ಹಾಡನ್ನು ಪದಗಳನ್ನು ಕಲ್ತ್ಕೊಂಡು ಎಷ್ಟು ಚೆನ್ನಾಗಿಡಿದೆ. ನಾನು ಅರ್ಚನಾ ಮೇಡಮ್ಗೆ ಹೇಳ್ತಾ ಇದ್ದೆ, ಪದಗಳನ್ನ ಹೇಳ್ತಾ ಇದ್ದೆ. ಅವರು ಹೌದು ಎಷ್ಟು ಚೆನ್ನಾಗಿದೆಯಲ್ಲ ಅಂತ. ನಾನು ಇನ್ನೊಮ್ಮೆ ನೆಕ್ಸ್ಟ್ ಇನ್ಯಾರು ಕೋಲಾಟ ಪದ ಆಡಿದಾಗ ಕೋಲಾಟದ ವಿಶೇಷತೆ ಇನ್ನೊಂದಷ್ಟು ಮಾತಾಡ್ತೀನಿ. ನಿನಗೆ ಒಳ್ಳೇದಾಗ್ಲಪ್ಪ, ಭಾಳ ಚೆನ್ನಾಗಿ ಹಾಡಿದೆ. ಮಗ್ಗಲ್ದೆ ಬರುವ ಕಣ್ಗಾಲ ಮರದಡಿ ಕಂಡಲ ಮಲ್ಲು ಮಸಪ್ಪು ಗಾವೋ ಜಾಣ ತಂದನ್ನೆ ತಾನಂದರುಳೋ ಜಾಣ. ಥ್ಯಾಂಕ್ ಯು ಸೊ ಮಚ್. ತಾಯಿನೇ ಇಲ್ಲದಂತ ತವರು ಯಾಕೆ ತಂಗಿ, ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಸಚಿನ್ ಅವರನ್ನ. ತಾಯಿನೇ ಇಲ್ಲದಂತೆ ತವರು ಯಾಕೆ ತಂಗಿ, ತಪ್ಪಿಯು ತಂಗ ಬೇಡ, ಹಂಗಿನ ತುತ್ತಾಗು ನುಂಗ ಬೇಡ. ತಪ್ಪಿಯು ತಂಗ ಬೇಡ, ಹಂಗಿನ ತುತ್ತಾಗು ನುಂಗ ಬೇಡ. ಓ ಮನೆ ಮಗಳೇ ಇದು ಬಾಳ ಕಟ್ಟಳೆ, ಓ ಕುಲ ಮಗಳೇ ಇದು ಬಾಳ ಕಟ್ಟಳೆ. ತಾಯಿನೇ ಇಲ್ಲದಂತ ತವರು ಯಾಕೆ ತಂಗಿ, ತಪ್ಪಿಯು ತಂಗ ಬೇಡ, ಹಂಗಿನ ತುತ್ತಾಗು ನುಂಗ ಬೇಡ. ಎಲಿ ಮ್ಯಾಲೆ ಮುತ್ತಿನಂತೆ ಅಂಟಿಯು ಅಂಟದಂಗೆ ಇರಬೇಕು, ಊಟದಾಗೆ ಕರಿಬೇವ ಮಾಡಿ ಎಸೆದರು ನಗಬೇಕು. ಮನೆ ಮಗಳು ಬಾಗಿಲಲ್ಲಿ ಬಂದರೆ ಎದೆ ಬಾಗಿಲು ಮುಚ್ಚುತ್ತಾರೆ. ಬೀದಿ ಬಸವ ಬಂದು ನಿಂತ್ರೆ ಕಾಸು ಕಾಳು ಬಟ್ಟೆನಾದ್ರೂ ಹಾಕುತ್ತಾರೆ. ಬಂಧುಗಳು ಬಂಧುರಾ ಬಂಧುಗಳು ಬಂಧುರ ಬಂಧನವೇ ಬಂಧುರ, ನಂಬಬೇಡ ಎಚ್ಚರ ತುಂಬ ಎಚ್ಚರ. ಅಮ್ಮನೇ ಇಲ್ಲದಂತ ಅರಮಾನೆ ಯಾಕೆ, ಆಳಾಗಿ ಬಾಳಬೇಡ, ಬಾಗಿಲ ಧೂಳಾಗಿ ಕೂರಬೇಡ. ಓ ಮನೆ ಮಗಳೇ ಇದು ಬಾಳ ಕಟ್ಟಳೆ, ಓ ಕುಲ ಮಗಳೇ ಇದು ಬಾಳ ಕಟ್ಟಳೆ. ತಾಯಿನೇ ಇಲ್ಲದಂತೆ ತವರು ಯಾಕೆ ತಂಗಿ, ತಪ್ಪಿಯು ತಂಗ ಬೇಡ, ಹಂಗಿನ ತುತ್ತಾಗು ನುಂಗ ಬೇಡ.
ಇಲ್ಲವಿದ್ರೆ ಬರುತ್ತಾರೆ, ಕಾಲನು ಕೈಯನ್ನು ನೆಕ್ಕುತ್ತಾರೆ. ನಮ್ಮ ಕೈಯ ಚಾಚಿದಾಗ ಕಾಲಿಗೆ ಬುದ್ಧಿಯ ಹೇಳುತ್ತಾರೆ. ಅಮ್ಮನಿಟ್ಟ ಬಾಯಿ ತುತ್ತ ರುಚಿಯ ಶುಚಿಯ ನೆನೆಬೇಕು. ಲೋಕವಿಟ್ಟ ವಿಷಮುತ್ತ ಮಗಳೇ ಮರೆಯದೆ ನೆನೆಬೇಕು. ಬಂಧುಗಳು ಬಂಧುರ ಬಂಧನವೇ ಬಂಧುರ, ನಂಬಬೇಡ ಎಚ್ಚರ ತುಂಬ ಎಚ್ಚರ. ಬಂಧುವೇ ಇಲ್ಲದಂತೆ ಬೀಡ್ಯಾಕೆ ತಂಗಿ, ಬೇಡಾಗಿ ಬಾಳಬೇಡ, ಹಂಗಿನ ಧೂಳಾಗಿ ಕೂರಬೇಡ. ಓ ಕುಲ ಮಗಳೇ ಇದು ಬಾಳ ಕಟ್ಟಳೆ, ಓ ಮನೆ ಮಗಳೇ ಇದು ಬಾಳ ಕಟ್ಟಳೆ. ತಾಯಿನೇ ಇಲ್ಲದಂತೆ ತವರಿ ಯಾಕೆ ತಂಗಿ, ತಪ್ಪಿಯು ತಂಗಬೇಡ, ಹಂಗಿನ ತುತ್ತಾಗು ನುಂಗಬೇಡ. ತಪ್ಪಿಯು ತಂಗಬೇಡ, ಹಂಗಿನ ತುತ್ತಾಗು ನುಂಗಬೇಡ. ಈ ಹಾಡನ್ನು ನಾನು ಹಾಲುಂಡ ತವರು ಚಿತ್ರದಲ್ಲಿ ಕೇಳಿದ್ದೇನೆ. ವಿಷ್ಣು ಸರ್ ಹಾಗೂ ಸಿತಾರಾ ಮ್ಯಾಮ್ ಆ ಒಂದು ಸಿನಿಮಾ. ಇವತ್ತು ನೀವು ಹಾಡಿದ್ದೀರಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅರ್ಚನಾ ಮ್ಯಾಮ್? ಇವನು ಹಾಡೋದಕ್ಕೆ ಪ್ರಾರಂಭ ಮಾಡಿದಾಗ ನಾನು ಅದೇ ಕೇಳಿದೆ, ಹಂಸಲೇಖ ಸರ್ದು ಟ್ಯೂನ್ ಥರ ಅನ್ನಿಸ್ತು ನನಗೆ. ಇದು ಚಲನಚಿತ್ರದ ಅಂತ, ಇದು ಸುಮಾರು ವರ್ಷಗಳ ಹಿಂದೆ ನಾನು ಕೇಳಿದ್ದೆ. ಇನ್ನೊಂದು ಫ್ಲೇವರ್ನ ತಂದು ಚಲನಚಿತ್ರದಲ್ಲಿ ಜನಪದದ ಸೊಗಡನ್ನು ಬಳಸಿ ಮಾಡಿರುವಂತಹ ಒಂದು ಗೀತೆ ಕೂಡ ಇವತ್ತು ಈ ವೇದಿಕೆಯಲ್ಲಿ ಬಂತು. ಖುಷಿಯಾಯಿತು, ಎನರ್ಜಿ ಚೆನ್ನಾಗಿತ್ತಪ್ಪ. ಬಟ್ ಆ ಚರಣದಲ್ಲಿ ಅದು ನೀ ಏನು ಸಂಗತಿ ಮಾಡಿದೆ ಅಂತಲೇ ಕೊನೆಗೂ ಗೊತ್ತಾಗಲಿಲ್ಲ ನನಗೆ. ಆ 2ನೇ ಸಾಲು ಹಾಡು ಚರಣದಲ್ಲಿ, ಎಲೆ ಮೇಲೆ ಮುತ್ತಿನಂಗೆ ಅಂಟಿಯು ಅಂಟದಂಗೆ ಇರಬೇಕು, ಊಟದಾಗೆ ಕರಿಬೇವ ಮಾಡಿ ಎಸೆದರು ನಗಬೇಕು. ಅದನ್ನು ಬಿಡಿಸಿ ಹಾಡು, ಮಾಡಿ ಎಸೆದರು ನಗಬೇಕು. ಇಷ್ಟು ಸಿಂಪಲ್ ಆಗಿರೋದನ್ನ ಯಾಕೆ ಕನ್ಫ್ಯೂಸ್ ಮಾಡಿಕೊಂಡು ಎಲ್ಲೂ ಅದು ಕರೆಕ್ಟ್ ಸ್ಥಾನದಲ್ಲಿ ಕೂರಲೇ ಇಲ್ಲ ಯಾವ ಚರಣ ಹಾಡುವಾಗ್ಲೂ. ಊಟದಾಗೆ ಕರಿಬೇವ ಮಾಡಿ ಎಸೆದರು ನಗಬೇಕು. ಬಟ್ ಅದರ್ವೈಸ್ ನೀಟಾಗಿತ್ತು. ಸುಮಾರು ಕಡೆ ಶಾರ್ಪ್ ಯಾಕೆ ಹಾಡ್ತೀಯಾ, ಅದೊಂದು ನೀ ರಿಪೇರಿ ಮಾಡಿಕೊಳ್ಳೇಬೇಕು. ಎಸ್ಪೆಷಲಿ ಹೈ ಪಿಚ್ ಹೋದಾಗ ಶಾರ್ಪ್ ಆಗುತ್ತೆ ನಿಂದು. ಭಾಳಷ್ಟು ಜನದ್ದು ಇಲ್ಲಿ ಟೀಮಲ್ಲಿ ಎಲ್ಲರದ್ದು ಸುಮಾರು ಜನದ್ದು ಪ್ರಾಬ್ಲಮ್ ಅದು. ಹೈ ಪಿಚ್ ಹೋದಾಗ ಶಾರ್ಪ್ ಹಾಡ್ತಾ ಇದ್ದೀರಿ. ತಾಯಿನೇ ಇಲ್ಲದಂತೆ ತವರಿ ಯಾಕೆ ತಂಗಿ, ಅದ್ರ ಕಡೆ ಒಂಚೂರು ಗಮನ ಕೊಡು ಹೈ ಪಿಚ್ ಹೋದಾಗ. ಮತ್ತೆ ನಿಂಗೂ ಹೇಳ್ತೀನಿ, ನೀನು ಹಾಡೋದನ್ನು ಶ್ರುತಿ ಜೊತೆ ಹಾಡಿ ರೆಕಾರ್ಡ್ ಮಾಡಿಕೊಂಡು ಕೇಳು. ಅವಾಗ ನಿನಗೆ ಗೊತ್ತಾಗತ್ತೆ ನೀ ಎಲ್ಲೆಲ್ಲಿ ಏನು ತಪ್ಪು ಮಾಡ್ತಾ ಇದೆಯಾ ಅಂತ. ಆಯಿತಾ? ಅದರ್ವೈಸ್ ಗುಡ್ ಎಫರ್ಟ್, ಆಲ್ ದ ಬೆಸ್ಟ್. ಮುನಿರಾಜು ಸರ್, ಎಲ್ಲ ಕಾಲಮಾನಕ್ಕೂ ಎಲ್ಲ ಹೆಣ್ಣು ಮಕ್ಕಳಿಗೂ ಇದೊಂಥರ ತೀರಾ ಪರ್ಸ್ನಲ್ ಆಗಿ ಇರುವಂಥ ಒಂದು ಸಾಹಿತ್ಯ. ಇದ್ರ ಬಗ್ಗೆ ಯಾರು ಬರೆದಿರೋದು ಯಾರು? ಅವ್ರು ಯಾವಾಗ ಬರೆದ್ರು ಅದು ಒಂದು ರೆಕಾರ್ಡೇ, ಅದು ಇತಿಹಾಸ. ನಿಜ. ಆದರೆ ಅವರ ಹಾಡುಗಳನ್ನ ಹಾಡಬೇಕಾದ್ರೆ ಭಾಳ ಹುಷಾರಾಗಿರ್ಬೇಕಪ್ಪ, ಎಚ್ಚರಿಕೆಯಲ್ಲಿರಬೇಕು. ನಾನು ಬಯಸ್ಕೊಂಡಿರೋಷ್ಟು ದೇವರಾಣೆ ಯಾರೂ ಬಯಸ್ಕೊಂಡಿಲ್ಲ. ದೇವರಾಣೆ ಅಷ್ಟೇ ಪ್ರೀತಿ ನನ್ನ ಮೇಲೆ ಅವ್ರಿಗೆ. ಒಬ್ಬ ತಾಯಿ ಮಗುನ ಎಷ್ಟು ಪ್ರೀತಿಸ್ತಾರೋ ಅದರಷ್ಟೇ ಪ್ರೀತಿಸ್ತಾರೆ ನನ್ನ ಅವರು. ನಾನು ಏನೋ ಅದೃಷ್ಟವಂತ ಅಂತ ಹೇಳ್ಕೊಬೋದು. ಬೈದರೆ ತಪ್ಪೇನಿಲ್ಲ, ದೊಡ್ಡವ್ರು ಬೈದರೆ ಅದು ಒಂದಿದು. ನೀವು ಹಂಗೆ ಹೇಳ್ತೀರಿ. ಬಹುಶಃ ನಾನು ಹಾಡಿರೋ ಚಲನಚಿತ್ರಗಳಲ್ಲಿ ಬಹುತೇಕ ಅವರ ಹಾಡುಗಳನ್ನ ಹಾಡಿರೋದು ನಾನು. ಅವ್ರ ಹತ್ರ ಬಯಸ್ಕೊಳ್ಳದೇ ಇರುವಂಥ ಏಕೈಕ ಅಂದರೆ ಸಿಂಗರ್ ಅಂದರೆ ಮೋಸ್ಟ್ಲಿ ನಾನೇ ಇರಬೇಕು. ಏನೋ ನನ್ನ ಪುಣ್ಯ ಅದು. ಯಾಕೆ ಗೊತ್ತಾ, ನಾವು ಜನಪದರು 20 ವರ್ಷದ ಹಿಂದಿನ ಕತೆ ಹೇಳ್ತಾ ಇದ್ದೀನಿ. ಆಮೇಲೆ ಒಂದಷ್ಟು ಆ ನಿಟ್ಟಿನಲ್ಲಿ ಕಲಿತಾ ಹೋಗ್ಬಿಟ್ರೆ ಬಂದ್ಬಿಡುತ್ತೆ. ಈಗ ಅದೇ ಒಂದು ಕನಸಿತ್ತು ನನಗೆ, ಹಂಸಲೇಖ ಸರ್ ಕಂಪೋಸಿಷನಲ್ಲಿ ಹಾಡಬೇಕು ಅಂತ. ಈ ಒಂದು 25 ವರ್ಷದ ಹಿಂದೆ ಅವ್ರ ಭೇಟಿ ನಂದು. ಹಾಡ್ತಾನೆ ಹುಡುಗ ಅಂತ ಹೇಳಿ ಕರೆಸಿದ್ರು. ನೋಡಿದ್ರೆ ನನಗೆ ಅವಾಗ ಏನು ಸಾಪಾಸ ಅದೆಲ್ಲ ಏನು ಗೊತ್ತೇ ಇಲ್ವಲ್ಲ.
ಸುಮ್ಮನೆ ಹೋಗಿ ನಿಂತ್ಕೊಂಡು ಹಾಡ್ದೆವು. ಧ್ವನಿ ಮಾತ್ರ ಚೆನ್ನಾಗಿದೆ ಕಣೋ ನಿಂದು, ಇನ್ನು ಯಾವಾಗೋ ನೀನು ಕಲಿಯೋದು ಅಂತ ಅಲ್ಲಿಂದ ಹೇಳ್ಕೊಡೋಕೆ ಶುರು ಮಾಡಿದ್ರು. ಒಂದೊಂದೇ ಕಲಿತಾ ಬಂದೆ. ನಾನು ನಿಜವಾಗ್ಲೂ ಅವ್ರನ್ನ ನನ್ನ ಜೀವನದಲ್ಲಿ ಮರೆಯೋಂಗೇ ಇಲ್ಲ. ಆಮೇಲೆ ನನ್ನ ಕನಸನ್ನು ಈಡೇರಿಸಿದ್ರು, ಸಿನಿಮಾದಲ್ಲಿ ಹಾಡಿಸಿದ್ರು. ಇತ್ತೀಚೆಗೆ ಒಂದು 5 ಭಾಷೆಯಲ್ಲಿ ಬಂದಿರೋಂಥ ಚಿತ್ರ ಅದು, ಕಳಾರಿಪಟ್ಟಂ ಅಂತ ಒಂದು ಅದು ಕತೆ ಇರುವಂಥ ಸಿನಿಮಾಕ್ಕೆ ಮೂಲ ಹಾಡು ನಾನೇ ಹಾಡಿದ್ದು, ಅದನ್ನು ಹಾಗೆ ಉಳಿಸ್ಕೊಂಡ್ರು. ಇನ್ನೊಂದು 3-4 ಸಿನಿಮಾಕ್ಕೆ ಕೂಡ ಹಾಡಿದ್ದೀನಿ, ಹೆಮ್ಮೆ ಅನಿಸುತ್ತೆ. ಆದರೆ ಅವ್ರ ಸಾಹಿತ್ಯ ಹಾಡ್ಬೇಕಾದ್ರೆ ನೋಡಿ, ತಾಯಿನೇ ಇಲ್ಲದಂಥ ತವ್ರು ಯಾಕೆ ತಂಗಿ, ತಪ್ಪಿಯು ತಂಗ ಬ್ಯಾಡ, ಹಂಗಿನ ತುತ್ತಾರು ನುಂಗ ಬ್ಯಾಡ, ತುತ್ತಾರು ನುಂಗು ಬ್ಯಾಡ ಅಂತ ಅಲ್ವಾ. ಒಂದೊಂದು ಸಾಲು ಅಷ್ಟೇ ಎಂಜಾಯ್ ಮಾಡ್ಕೊಂಡು ಹಾಡಬೇಕು. ಆಮೇಲೆ ಜನಪದಕ್ಕೋಸ್ಕರನೇ ಅವರು 5ನೇ ಶಾಸ್ತ್ರವನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಮುಂದಿನ ಸಂಚಿಕೆಗಳಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ. ಅದು ಯಾಕೆ ನಮ್ಮ ಜನಪದಕ್ಕೆ ಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸಾಧ್ಯ ಆದರೆ ಅವ್ರನ್ನ ಫಾಲೋ ಮಾಡಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಸೂಪರ್. ಪ್ರೇಮ್ಗಲ್ ಸರ್. ಸಚಿನ್, ಡಾಕ್ಟರ್ ಹಂಸಲೇಖ ಅವರು ಎಲ್ಲ ಗೀತೆಗಳು, ಸಿನಿಮಾದಲ್ಲಿರ್ತಕ್ಕಂಥ ಎಲ್ಲ ಗೀತೆಗಳು ಒಂದಲ್ಲ ಒಂದು ರೀತಿ ಅದು ತಾಯಿ ಬೇರು ಮತ್ತು ನಮ್ಮ ಜನಪದ ಸಂಸ್ಕೃತಿ ಬಗ್ಗೆನೇ ಬರೆದಂಥ ಹಾಡುಗಳವು. ಅವರ ಎಲ್ಲ ಹಾಡುಗಳಲ್ಲಿ ನಮ್ಮ ಮಣ್ಣಿನ ಪರಿಮಳ ಇದ್ದೇ ಇರುತ್ತೆ. ಹಾಗಾಗಿ ಈಗ ನೀವು ಆಡಿದ್ದ ಹಾಡು ನೋಡಿ, ಅದು ಮೂಲ ಜನಪದ ಗೀತೆ ಅಂತಲೇ ಅಂದ್ಕೊಂಡ್ಬಿಡ್ತಾರೆ. 2 ದಿವಸ ಹೋದರೆ ಅದು ಸಿನಿಮಾ ಹಾಡಂತ ಯಾರೂ ಭಾವಿಸೋದಿಲ್ಲ. ಹಾಗಾಗಿ ಆ ಶಕ್ತಿ ಹಂಸಲೇಖ ಅವ್ರಿಗೆ ಮಾತ್ರ ಇರುತ್ತೆ. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ನಾವೆಲ್ಲ ಕೊಡಲೇಬೇಕು. ನೀಟ್ ಪ್ರೆಸೆಂಟೇಷನ್ ಮಾಡಿದ್ರಿ. ಸಣ್ಣ ಇದನ್ನು ಮೇಡಮ್ ನಿಮ್ಗೆ ಹೇಳಿದ್ದಾರೆ, ಅದೇನು ತೊಂದರೆ ಇಲ್ಲ. ನೀವು ಒಳ್ಳೆ ಗಾಯಕರಾಗೋದ್ರಲ್ಲಿ ಸಂದೇಹವೇ ಇಲ್ಲ. ದೇವರು ಒಳ್ಳೇದು ಮಾಡಲಿ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಾದಬ್ರಹ್ಮ ಹಂಸಲೇಖ ಸರ್ಗೆ ಅವರೇ ಸಾಟಿ ಅಂತ ಹೇಳ್ಬೋದು. ಎಲ್ಲರಿಗೂ ಹಂಸಲೇಖ ಸರ್ ಒಟ್ಟಿಗೆ ಒಂದು ಒಳ್ಳೆಯ ಒಡನಾಟ ಇದೆ. ನನಗೂ ಕೂಡ ಹಾಗೆ ಯಾವುದೋ ಒಂದು ಕಾರ್ಯಕ್ರಮ ಹೋಸ್ಟ್ ಮಾಡ್ತಾ ಇದ್ದೆ, ನಿರೂಪಣೆ ಮಾಡ್ತಾ ಇದ್ದೆ. ಅಲ್ಲಿ ನೋಡಿ ನನಗೆ ಕರೆ ಮಾಡಿ ಈ ಥರ ಮೈಸೂರು ದಸರಾ ಅಂತ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದು ಎಲ್ರಿಗೂ ಗೊತ್ತು, ದಸರಾನಲ್ಲಿ ಆ ವೇದಿಕೆ ಸಿಗೋದೇ ಎಷ್ಟು ದೊಡ್ಡ ಪುಣ್ಯ ಎಲ್ರಿಗೂ ಅಂತ. ಅರಮನೆಯ ಮುಂದೆ ವೇದಿಕೆ ಹಾಕಿದ್ರು, ಅಲ್ಲಿ ನನ್ನ ಕೈಯಲ್ಲಿ ನಿರೂಪಣೆ ಮಾಡಿಸಿದ್ರು. ಅದು ನನ್ನ ಮೈಸೂರು ದಸರಾದ ಮೊದಲ ಕಾರ್ಯಕ್ರಮ. ಅದಾದಮೇಲೆ ಹಿಂತಿರುಗಿ ನೋಡಿದ್ದೇ ಇಲ್ಲ. ಸಾಕಷ್ಟು ಕಾರ್ಯಕ್ರಮಗಳನ್ನು ನಾನು ನಿರೂಪಣೆ ಮಾಡಿದ್ದೀನಿ, ಇಲ್ಲಿವರೆಗೂ ಬಂದಿದ್ದೀನಿ. ನನ್ನ ಕಡೆಯಿಂದ ಅವರಿಗೆ ಧನ್ಯವಾದಗಳನ್ನು ಸೂಚಿಸ್ತಾ ಥ್ಯಾಂಕ್ ಯು. ಗುಡಿಸಲ ಜ್ಯೋತಿ ಈ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ಹೆಮ್ಮೆಯ ಕನ್ನಡತಿ ಚಿಕ್ಕಜಾಲದ ಗೌತಮಿ ಅವರು. ಗುಡಿಸಲ ಜ್ಯೋತಿ ಊರೂರ ಸುತ್ತಿ ಗುಡಿಯನು ಬೆಳಗಿತು ಜ್ಯೋತಿರ್ಲಿಂಗ ಆ ಗುಡಿಸಲ ಜ್ಯೋತಿ ಊರೂರ ಸುತ್ತಿ
ನಮ್ಮ ವಾದ್ಯ ಮಾಂತ್ರಿಕರಿಗೆ ಬರಲಿ ಜೋರಾದ ಚಪ್ಪಾಳೆ. ಅಮೇಜಿಂಗ್ ಅಮೇಜಿಂಗ್. ಥ್ಯಾಂಕ್ ಯು. ಗೋ ತಮಿ. ಹೇಗನ್ನಿಸ್ತು ಅಂತ ಕೇಳೋಣವಾ ನಮ್ಮ ತೀರ್ಪುಗಾರರಿಗೆ? ಅರ್ಚನಾ ಮ್ಯಾಮ್, ಇವತ್ತು ಗೋವಿಂದಮ್ಮನ ಮುಖದಲ್ಲಿ ನಗು ಕಾಣಿಸ್ತಾ ಇದೆ. ಎಂಜಾಯ್ ಮಾಡ್ಕೊಂಡು ಹಾಡಿದ್ರು. ಇಡೀ ಸಾಂಗ್ ನಗನಗ್ತಾ ಸಂತೋಷಪಟ್ಟರು. ಆ ಸಂತೋಷವನ್ನು ನಮಗೂ ಕೂಡ ದಾಟಿಸಿದ್ರು. ತುಂಬ ಚೆನ್ನಾಗಿತ್ತಮ್ಮ. ಇವತ್ತು ನಿಮ್ಮ ಧ್ವನಿ ಕೂಡ ತುಂಬ ಬೆಟರಾಗಿ ಕೇಳಿಸ್ತಾ ಇದೆ. ಒಂದೆರಡು ಕಡೆ ವಾಯ್ಸ್ ಸ್ವಲ್ಪ ಒಡಕ್ಕೆ ಬಂತು, ಬಟ್ ಕಾಳಜಿ ತಗೋತಿದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಬೇಗ ವಾಸಿಯಾಗಲಿ, ಇನ್ನೂ ಫುಲ್ ಫೋರ್ಸಲ್ಲಿ ನಮ್ಮ ಗೋವಿಂದಮ್ಮ ಮುನ್ನುಗ್ಲಿ ಅನ್ನೋದು ನಮ್ಮೆಲ್ಲರ ಆಸೆ. ಥ್ಯಾಂಕ್ ಯು. ಫಸ್ಟ್ ಪಲ್ಲವಿ ಹಾಡುವಾಗ ನೀವು ಶೇಕಿಯಾಗಿದ್ರಿ. ಅದು ಗುಡಿಸಲ ಜ್ಯೋತಿ ಊರೂರ ಸುತ್ತಿ. ಅದು ಯಾವ ಸ್ವರ ಹಾಡ್ತಿದ್ರಿ ಅಂತ ನಿಮಗೆ ಪಕ್ಕ ಇರಲಿಲ್ಲ. ಫಸ್ಟ್ ಪಲ್ವಿ ಹಾಡ್ತಾ ಚರಣದಿಂದ ಪಿಕಪ್ ಆದ್ರಿ, ಅಲ್ಲಿಂದ ಆಮೇಲೆ ಸ್ಟ್ರಾಂಗ್ ಆಯಿತು. ಆಮೇಲೆ ಅಶರಣನಾಗಬಹುದೇ ಅದೆಲ್ಲ ಆ ಸಂಗತಿಗಳೆಲ್ಲ ತುಂಬ ಚೆನ್ನಾಗಿ ನೋಡಿತ್ತು ನಿಮ್ಮ ಗಂಟ್ಲಲ್ಲಿ. ಶರಣನಾಗಬಹುದೇ ಶರಣನಾಗಬಹುದೇ ನಿಜ ಶರಣನಾಗಬಹುದೇ. ಹೀಗೆ ಮುನ್ನುಗ್ತಾ ಇರಿ. ಗಾಡ್ ಬ್ಲೆಸ್ ಯು. ಇದು ಮಾಡರ್ನ್ ಟ್ಯೂನ್ ಥರ ಕೇಳಿಸ್ತು. ಇತ್ತೀಚೆಗೆ ಇದು ಹಳೇ ಜನಪದ ಟ್ಯೂನ್ ಥರ ಕೇಳಿಸ್ಲಿಲ್ಲ ನನಗೆ. ಒಳ್ಳೇದಾಗಲಿ ಅಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ವೆಂಗಲ್ ಸರ್. ಕಷ್ಟಕರವಾದ ಗೀತೆ, ನಮಗೇನೋ ಹಂಗೆ ಅನ್ನಿಸ್ತಾ ಇದೆ. ಇದು ಮೂಲ ಜನಪದ ಅಲ್ಲ, ಅದೇ ಇರ್ಬೋದು, ತತ್ವಗೀತೆ ಇದು. ಆದರೆ ಬಸವಣ್ಣನವರ ವಚನ ಇದು. ಕಷ್ಟವಾಗಿದೆ ಆಡಲಿಕ್ಕೆ ಎಲ್ಲ ಸಾಲುಗಳು. ಅದನ್ನು ಸುಲಲಿತವಾಗಿ ನೀವು ನಿಭಾಯಿಸಿದ್ರಿ ಇವತ್ತು. ಎಲ್ಲಿ ಒಡಕು ಕಾಣಲಿಲ್ಲ. ಮಧ್ಯದಲ್ಲಿ ಎಲ್ಲೋ ಒಂಚೂರು ಮೇಡಮ್ ಹೇಳ್ದಂಗೆ ಇತ್ತು ಬಿಟ್ಟರೆ ಕಷ್ಟವಾದ ಸಾಂಗನ್ನ ತುಂಬ ಸುಲಲಿತವಾಗಿ ನೀವು ತಾಡಿ ಖುಷಿ ಕೊಟ್ಟಿದ್ರಿ. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮುನಿರಾಜು ಸರ್, ಯಾವುದಾದ್ರೂ ಒಂದು ಹಾಡಿಗೆ ಅಂಕಿತ ನಾಮಗಳು ಅಂತ ಇರ್ತವೆ ಅಲ್ವಾ? ನಾವು ಕೂಡಲ ಸಂಗಮ ದೇವ ಅಂದ ತಕ್ಷಣವೇ ಬಸವಣ್ಣವ್ರ ವಚನ ಅಂತ ಅಂದ್ಕೊಂಡು ಬಿಡ್ಬೋದು. ಆದರೆ ಈ ಟ್ಯೂನು ನೀವು ಯಾರು ಮಾಡಿದ್ದು? ರಂಗಭೂಮಿಗೆ ಅಳವಡಿಸಿದ್ದೀರಾ ಅಥವಾ ಧ್ವನಿ ಸುರುಳಿಗೆ ಏನಾದ್ರು ಮಾಡಿದ್ದೀರಾ? ನೀವು ಮಾಡಿದ್ರಾ? ಯಾರು ಮಾಡಿದ್ದು ಸರ್? ಇದು ಯೂಟ್ಯೂಬಲ್ಲಿ ಒಬ್ರು ಹಾಡಿದ್ರು. ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಯಾರೋ ಗುನುಗ್ತಾ ಇದ್ರು, ಮೇಡಮ್ ಈ ಹಾಡು ಬೇಕು ನಮಗೆ, ಒತ್ತಾಯದ ಗೀತೆಯಾಗಿ ಹಾಡಿ ಅಂತಂದರು. ನಾನು ಕಲ್ತಿರಲಿಲ್ಲ. ಇಲ್ಲ, ಭಾಳ ಅಪರೂಪದ ಹಾಡು, ಭಾಳ ಚೆನ್ನಾಗಿದೆ. ಗೋವಿಂದ ಸ್ವಾಮಿ ಗುಂಡಾಪುರ ಅಂತ ಬರೆದಿರೋದು ನೋಡಿ. ಅದಕ್ಕೇ ನನಗೊಂಚೂರು ಡೌಟ್ ಆಗ್ತಿದೆ ಇದರಲ್ಲಿ ಅಂತ. ಎಲ್ಲ ಬಲ್ಲವರು ಬಹಳಿಲ್ಲ ಅಲ್ವಾ? ತಿಳ್ಕೊಳ್ಬೇಕಾದ ಸಾಕಷ್ಟಿದೆ ನಮಗೂ. ನನಗೊಂದು ಸಣ್ಣ ಡೌಟು, ಅಂಕಿತ ನಮ್ಮ ಕೂಡಲ ಸಂಗಮ ದೇವ ಅಂತ ಬಂದ ತಕ್ಷಣವೇ ಬಸವಣ್ಣವ್ರು ಬರೆದಿರಬೇಕು ಅಂತ. ನನಗದು ಬಸವಣ್ಣವ್ರು ಈ ಥರ ಬರೀಲಿಕ್ಕೆ ಆ ಶೈಲಿ ಬೇರೆ ಥರ ಇದೆ ಅಂತ ನನಗನ್ನಿಸ್ತು. ವಚನಗಳ ಶೈಲಿನೇ ಬೇರೆ ಇದೆ. ಹಾಗಾಗಿ ಬಸವಣ್ಣವರು ಹೇಳಿದ ತತ್ವವನ್ನು, ಕಾಯಕ ತತ್ವವನ್ನು ಆಧರಿಸಿ ಭಾಳ ಚೆನ್ನಾಗಿ ಬರೆದಿದ್ದಾರೆ. ಭಾಳ ಶರಣ ಅಂದರೆ ಏನು ಅನ್ನೋದನ್ನು ಕಟ್ಟಿಕೊಟ್ಟಿದ್ದಾರೆ ಅಲ್ವಾ? ಹೌದು ಸರ್. ಅದು ಒಳ್ಳೆ ಹಾಡು ಆಯ್ಕೆ ಚೆನ್ನಾಗಿದೆ. ಹಾಡಿನ ಆಯ್ಕೆ ಭಾಳ ಚೆನ್ನಾಗಿದೆ. ಶರಣರು ಅಂದರೆ ಹೇಗಿರಬೇಕು ಅಂಥೇಳಿ. ಮತ್ತು ಇನ್ನು ಮೇಡಮ್ ಹೇಳ್ದಂಗೆ ನಿಮ್ಮ ಗಾಯನ ಇನ್ನೂ ಉತ್ಕೃಷ್ಟವಾಗಿ ಆಗಲಿ ಅಂತ ಹೇಳಿ ಆಶಿಸ್ತೀನಮ್ಮ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಗೋ ವೆಂದಮ್ಮ. ಥ್ಯಾಂಕ್ ಯು. ಗುಡ್ ಲಕ್. ರಾಜಶ್ರೀ ವನದಲ್ಲಿ ನಾಜೂಕು ಬೀದಿಯಲ್ಲಿ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಸ್ವೀಟ್ 16 ಪಾಟೀಲ್ ಸಾಹೇಬ್ರು. ಬನ್ನಿ, ಜೋರಾದ ಚಪ್ಪಾಳೆ. ರಾಜಶ್ರೀ ವನದಲ್ಲಿ ನಾಜೂಕಿನ ಸೊಗಸಾಗಿ ಮೆರೆದಾರೆ ನಮ್ಮ ಸ್ವಾಮಿ. ಸೊಗಸಾಗಿ ಮೆರೆದಾರೆ ನಮ್ಮ ಸ್ವಾಮಿ. ರಾಜಶ್ರೀ ವನದಲ್ಲಿ ನಾಜೂಕಿನ ಬೀದಿಯಲ್ಲಿ ಸೊಗಸಾಗಿ ಮೆರೆದಾರೆ ನಮ್ಮ ಸ್ವಾಮಿ. ಸೊಗಸಾಗಿ ಮೆರೆದಾರೆ ನಮ್ಮ ಸ್ವಾಮಿ. ರಾಜಶ್ರೀ ವನದಲ್ಲಿ ನಾಜೂಕಿನ ಬೀದಿಯಲ್ಲಿ
ಸೊಗಸಾಗಿ ಮೆರೆದಾರೆ ನಮ್ಮ ಸ್ವಾಮಿ, ಸೊಗಸಾಗಿ ಮೆರೆದಾರೆ ನಮ್ಮ ಸ್ವಾಮಿ. ಎಂಟೆಂಟು ದಿನಕ್ಕೂ ಬಂತಮ್ಮ ಶನಿವಾರ, ಎಂಟೆಂಟು ದಿನಕ್ಕೂ ಬಂತಮ್ಮ ಶನಿವಾರ. ಎಂಟೆಮ್ಮೆ ಕರೆದ ನೊರೆ ಹಾಲು, ಎಂಟೆಮ್ಮೆ ಕರೆದ ನೊರೆ ಹಾಲು ಭೈರವಗ ಹುಟ್ಟಿದ ದಿನಕ್ಕೆ ಎಡೆಯಾಯ್ತು, ಹುಟ್ಟಿದ ದಿನಕ್ಕೆ ಎಡೆಯಾಯ್ತು. ರಾಜಶ್ರೀ ವನದಲ್ಲಿ ನಾಜೂಕಿನ ಬೀದಿಯಲ್ಲಿ ಸೊಗಸಾಗಿ ಮೆರೆದಾರೆ ನಮ್ಮ ಸ್ವಾಮಿ, ಸೊಗಸಾಗಿ ಮೆರೆದಾರೆ ನಮ್ಮ ಸ್ವಾಮಿ. ಬೆಟ್ಟವನೇರುತ್ತ ಮುತ್ತಿನ ಚೆಂಡಾಡುತ್ತ, ಬೆಟ್ಟವನೇರುತ್ತ ಮುತ್ತಿನ ಚೆಂಡಾಡುತ್ತ, ಅಪರಂಜಿ ಮಂಡೆ ಒದರುತ್ತ, ಅಪರಂಜಿ ಮಂಡೆ ಒದರುತ್ತ ಭೈರವ ತಿರುಗಿ ನೋಡ್ಯಾರೆ ಪರುಸೆಯ, ತಿರುಗಿ ನೋಡ್ಯಾರೆ ಪರುಸೆಯ. ರಾಜಶ್ರೀ ವನದಲ್ಲಿ ನಾಜೂಕಿನ ಬೀದಿಯಲ್ಲಿ, ರಾಜಶ್ರೀ ವನದಲ್ಲಿ ನಾಜೂಕಿನ ಬೀದಿಯಲ್ಲಿ ತಿರುಗಿ ನೋಡ್ಯಾರೆ ಪರುಸೆಯ, ತಿರುಗಿ ನೋಡ್ಯಾರೆ ಪರುಸೆಯ, ತಿರುಗಿ ನೋಡ್ಯಾರೆ ಪರುಸೆಯ. ಸ್ವೀಟ್ 16 ಪಾಟೀಲ್ ಸಾಹೇಬ್ರೆ, ಹೇಳಿ ಮೇಡಮ್. ಖುಷಿ ಆಯ್ತಾ? ಪರವಾಗಿಲ್ಲ, ಪರವಾಗಿಲ್ವಾ? ಸುಮಾರಾಗ ಆಗಿದೆ, ಆಗಿದ್ಯಾ? ಓಕೆ. ಅರ್ಚನಾ ಮ್ಯಾಮ್, ನಿಮಗೆ ಏನು ಮಾಡೋಣ ನಾವು? ನಿಮ್ಮ ಶ್ರುತಿಗೆ ಅವ್ರು ಬಂದು ಸೇರ್ಕೊಬೇಕಾ? ಶ್ರುತಿ ಕೊಟ್ಟಾಗ ಆ ಶ್ರುತಿಗೆ ಬೇಸಿಕ್ ಅಲ್ವಾ ಪಾಟೀಲ್ರೆ? ಎಸ್ ಮೇಡಮ್. ಬೇಸಿಕ್ ಸಂಗೀತದಲ್ಲಿ ಒಂದು ಬೇಸಿಕ್ ಅಂದರೆ ಆ ಶ್ರುತಿ ಜ್ಞಾನ. ಅವರು ಕೀಬೋರ್ಡ್ ಅವರು ಒಂದು ಶ್ರುತಿ ಕೊಟ್ಟಾಗ ಆ ಶ್ರುತಿಗೆ ಹಾಡನ್ನು ಎತ್ಕೊಳ್ಳೋದು ಅದು ಬೇಸಿಕ್ ನಾಲೆಡ್ಜು. ನೀವು ನಿಮ್ಮಿಷ್ಟ ಬಂದು ಶ್ರುತಿಲಿ ತಗೊಂಡು ಹಾಡೋಕ್ಕೆ ಶುರು ಮಾಡಿದ್ರಿ, ಆಮೇಲೆ ಅವ್ರು ಹುಡುಕಿ ಆ ಶ್ರುತಿಗೆ ಪಾಪ ಅವ್ರು ಬಂದು ಸೇರಿಕೊಂಡು ನುಡ್ಸೋದಕ್ಕೆ ಶುರು ಮಾಡಿದ್ರು. ರಾಜಶ್ರೀ ವನದಲ್ಲಿ, ರಾಜಶ್ರೀ ವನದಲ್ಲಿ ನಾಜೂಕಿನ ಬೀದಿಯಲ್ಲಿ ಸೊಗಸಾಗಿ ಮೆರೆದಾರೆ ನಮ್ಮ ಸ್ವಾಮಿ. ಮಧ್ಯೆ ಮಧ್ಯೆ ತಾಳನೂ ಹಾಗೆ ಚರಣ ತಗೊಳ್ಳುವಾಗ ನೀವು ಒಂದು ಬಾರ್ ಬಿಟ್ಟು ತಗೊಂಡ್ರಿ, ಆಮೇಲೆ ಅವ್ರು ಬಂದು ಸೇರಿಕೊಂಡ್ರು. ಎಂಟೆಂಟು ದಿನಕ್ಕೂ ಬಂತಮ್ಮ ಶನಿವಾರ. ಸೊ ಶ್ರುತಿ ತಾಳ ಎರಡು ನಿಮ್ಮಿಷ್ಟಕ್ಕೆ ಹಾಡ್ತಿದ್ದೀರಿ. ಅದೊಂಚೂರು ಗಮನ ಕೊಡಿ ಪಾಟೀಲ್ರೆ. ಬಟ್ ಸಾಂಗ್ ಪೋರ್ಷನ್ ಎಲ್ಲ ಡೀಸೆಂಟಾಗಿ ಹಾಡಿದ್ರಿ, ಆಯಿತಾ? ಬಟ್ ನಿಮ್ಮ ಉತ್ಸಾಹಕ್ಕೆ ಮಾತ್ರ ಚಪ್ಪಾಳೆ ನಾವು ಹೊಡಿಲೇಬೇಕು. ದೇವ್ರು ನಿಮ್ಗೆ ಹೀಗೆ ಶಕ್ತಿಯನ್ನು ಕೊಡಲಿ. ವಯಸ್ಸು ಯಾವುದಾದ್ರೇನು ಕಲಿಬೇಕಷ್ಟೆ ಅಲ್ವಾ? ಹೌದು. ಈ ಶ್ರುತಿ ತಾಳ ಅನ್ನೋದ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಒಂದು ದಿನ ನಾನು ಕಾರ್ಯಕ್ರಮಕ್ಕೆ ಮಾಡ್ತಾಯಿದ್ದೆ, ಪಕ್ಕದಲ್ಲಿ ಯಾರೋ ನನ್ನ ಸ್ನೇಹಿತ ಬಂದು ನಾನು ಹಾಡ್ತೀನಿ ಅಂತ ಬಂದಾಗ ಅವಕಾಶ ಕೊಡಲೇಬೇಕು. ಅವನೇನು ಮಾಡ್ದ, ನಮ್ಮ ಕೀಬೋರ್ಡರ್ ಇದ್ದರು ಏನು ಸ್ಕೇಲ್ ಕೊಡಲಿ ಅಂತ. ಅವನು ಸ್ಕೂಲ್ ಮೇಸ್ಟ್ರಂತೆ. ಅವನು ಕೇಳಿದೆ ನನಗೆ, ಸರ್ ಕಬ್ಬಣದ್ದು ಸ್ಕೇಲು ಮರದ ಸ್ಕೇಲ ಅಂತ. ನನಗೆ ಅದೇ ಕೇಳಿದ್ದು. ಆಮೇಲೆ ಆಶ್ಚರ್ಯ ಆಯಿತು, ಇಲ್ಲಪ್ಪ ಸಂಗೀತದಲ್ಲಿ A B C D ಈ ಥರ ಎಲ್ಲ ಇರುತ್ತಾ. ಅವನು ಅದರಲ್ಲಿ ಯಾವ್ದು ಬೇಕು ನಿನಗೆ, ಎಯಿಂದ ಝೆಡ್ವರೆಗೂ ಯಾವ್ದಾರ ಕೊಡಿ ಆಡ್ತೀನಿ ಅಂದ. ಈಗ ಯಾವ್ದಾರ ಕೊಡಿ ಆಡ್ತೀನಿ ಅಂದ. ಈಗ ಆಗಬಾರ್ದು. ಅದಕ್ಕೆ ಜನಪದ ಕಲಾವಿದರಾದರೂ ಕೂಡ ಒಂದಿಷ್ಟು ಸಂಗೀತ ಅಭ್ಯಾಸ ಮಾಡಬೇಕು. ಈ ಹಾಡು ಕೇಳಿದಾಗ ನನಗೇನು ಗೊತ್ತಾ ನೆನಪಾಗಿದ್ದು, ನಾನು ಹಳ್ಳಿನಲ್ಲಿ ರಾಜೇಶ್ರೀ ವನದಾಗೆ ನಾಜೂಕಿನ ಬೀದಿಯಾಗೆ ಅಂತ ಹಾಡ್ತಿದ್ವಲ್ಲ. ನಾವು ಹೊಲ ರಾಗಿ ಹುಲ್ಲು ಅದು ಇದು ಬದುನಲ್ಲಿ ಹುಲ್ಲು ಕುಯ್ಕೊಂಬರಕ್ಕೆ ಕಳಿಸೋರು ನಮ್ಮನ್ನು ಚಿಕ್ಕ ಹುಡುಗರಲ್ಲಿ. ಈ ಹಾಡು ನೆನಪಿತ್ತು ನನಗೆ.
ಸಡನ್ನಾಗಿ ಎದ್ದು ಗಾಬರಿಯಿಂದ ಎದ್ದು ಬಂದೆ. ಯಾಕೆ ಅಂದರು. ಈ ಹಾಡು ನೆನಪಾಯಿತು. ರಾಗಿಯ ಹೊಲದಲ್ಲಿ ಕೊನೆ ಸಾಲ ಬದಿಯಲ್ಲಿ ಸೊಗಸಾಗಿ ಮಲಗವ್ರೆ ನಮ್ಮ ಸ್ವಾಮಿ. ಗೊತ್ತಾಯ್ತಾ? ಏನಂತ ಗೊತ್ತಾಯ್ತಾ? ಯಪ್ಪ, ಅದೆಲ್ಲ ಜೀವನದ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಏನು ಘಟಸರ್ಪಗಳವೆಲ್ಲ, ರೈತರ ಬದುಕು ಅದೆಲ್ಲ ನೋಡಿ ಈ ಥರದ್ದೆಲ್ಲ ನೆನಪಾಗುತ್ತೆ. ಹಾಡನ್ನ ನೆನಪಿಸಿದ್ರಿ. ಒಳ್ಳೇದಾಗಲಿ ಪಾಟೀಲ್ರೆ. ಥ್ಯಾಂಕ್ ಯು ಸರ್. ನಿಮ್ಮ ಉತ್ಸಾಹಕ್ಕೆ ನಮ್ಮ ಚಪ್ಪಾಳೆ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೇಮಗಲ್ ಸರ್. ಪಾಟೀಲ್ರೆ, ಭೈರವನ ಗೀತೆ ಹಾಡಿದರೆ ಆದಿಚುಂಚನಗಿರಿ ಪ್ರದೇಶ ಆ ಕಡೆ ಎಲ್ಲ ಭೈರವನ ಗೀತೆ ಇದು ತುಂಬ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಈ ವೇದಿಕೆ ಮೇಲೆ ಹಾಡಿ ನಮ್ಮನ್ನೆಲ್ಲ ರಂಜಿಸಿದಿರಿ. ನಿಮಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸ್ವೀಟ್ 16 ಪಾಟೀಲ್ ಸಾಹೇಬ್ರೆ, ಹೇಳಿ. ನಿಮಗೆ ಹಾಡೋದಕ್ಕೆ ಮೋಟಿವೇಶನ್ ನಿಮ್ಮ ನಿರ್ಮೂನಾ? ನಿರ್ಮೂ ಇಲ್ಲ, ಮೊದಲು ತಂದೆಯವರು ಮೋಟಿವೇಶನ್. ಆಮೇಲೆ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿದಾಗ ನಿರ್ಮೂ ನೋಡಿ ಅವರೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಗುಡ್ ಲಕ್ಸ್ ನಿಮಗೆ ಮುಂದಿನ ಸಂಚಿಕೆಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಗಾನಸಿಂಚನ ಜನಮನದ ಪದ ಪಯಣ. ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾವು ಫಾಲೋ ಮಾಡಲೇಬೇಕು. ಒಬ್ಬರು ಎಲಿಮಿನೇಟ್ ಆಗಲೇಬೇಕು, ಒಬ್ಬರು ಬೆಸ್ಟ್ ಸಿಂಗರ್ ಆಫ್ ದಿ ವೀಕ್ ಆಗಲೇಬೇಕು. ನಮ್ಮ ಎಲ್ಲ ಸ್ಪರ್ಧಿಗಳನ್ನು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತೀನಿ. ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬಂದಿದ್ದೀವಿ. ಈ ವೀಕ್ ಅಂತೂ ತುಂಬ ಜನ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಸಾಲಲ್ಲಿ ಇದ್ರು, ಸಾಕಷ್ಟು ಹೆಸರುಗಳು. ಆದರೆ ಒಬ್ಬರನ್ನ ನಾವು ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಅಂತ ಅನೌನ್ಸ್ ಮಾಡಲೇಬೇಕು. ಎನಿ ಗೆಸಸ್ ಬಾಯ್ಸ್? ಎನಿ ಗೆಸಸ್ ಗರ್ಲ್ಸ್? ಆ್ಯಂಡ್ ದಿ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಗೋಸ್ ಟು ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ, ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಮಾರಣ್ಣ. ಫುಲ್ಲು ಹಿಂಗೆ ಕುಲ್ಲಾರ ಗೆಳತಾನ ಮಾಡಿದರ ನನ್ನ ಕಂದ, ಕುಲ್ಲಾರ ಗೆಳತಾನ ಮಾಡಿದರ ನನ್ನ ಕಂದ, ಸಲ್ಲಾದ ಮಾತು ಬರ್ತಾವ. ಮಾರಣ್ಣ ಅವರೇ, ನೀವು ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಆಗಿದ್ದೀರಿ. ಖುಷಿನಾ? ಓಕೆ, ಕಂಗ್ರ್ಯಾಚುಲೇಷನ್ಸ್. ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಅನೌನ್ಸ್ ಮಾಡಾಯಿತು. ಈಗ ಯಾರ ಎಲಿಮಿನೇಷನ್ ಆಗುತ್ತೆ ಅಂತ ಅನೌನ್ಸ್ ಮಾಡುವಂತಹ ಸಮಯ. ತುಂಬ ಜನ ಚೆನ್ನಾಗಿ ಹಾಡಿದ್ರಿ, ಹಾಗೆ ಸ್ವಲ್ಪ ಜನ ಓಕೆ ಆಗಿ ಹಾಡಿದ್ರಿ. ಆ ಸಾಲಿನಲ್ಲಿ ಯಾರ ಹೆಸರು ಅನ್ನೋದು ಈಗ ಅನೌನ್ಸ್ ಮಾಡ್ತೀನಿ. 23 ಜನ ಆಗಿದ್ರು, ಈಗ 22 ಸ್ಪರ್ಧಿಗಳಾಗುವಂತಹ ಸಮಯ. ಈ ವಾರ ಈ ಒಂದು ಗಾನಸಿಂಚನ ವೇದಿಕೆಯನ್ನ ಬಿಟ್ಟು ಬಾಯ್ ಬಾಯ್ ಹೇಳ್ತಾ ಇರೋರು so sorry with a heavy heart, ಶಿವಣ್ಣ ಗೌಡ ಪಾಟೀಲ್ರು, ನಮ್ಮ ಸ್ವೀಟ್ 16 ಪಾಟೀಲ್ ಸಾಹೇಬ್ರು. ಐ ಆಮ್ ಸೋ ಸಾರಿ. ಬನ್ನಿ ಸರ್, ಬನ್ನಿ. ಫಸ್ಟ್ ಆಫ್ ಆಲ್ ಅವ್ರಿಗೆ ಬನ್ನಿ ಜೋರಾದ ಚಪ್ಪಾಳೆ. ಎಷ್ಟೇ ಕಾಲೆಳೆದ್ರು, ಎಷ್ಟೇ ಏನಾದರೂ ತರಲೆ ಮಾಡಿದ್ರು, ಇವರು ನಮ್ಮಲ್ಲೇ ಒಬ್ಬರಾಗಿ ಬಹಳ ಸೊಗಸಾಗಿ ಬಂದು ಮಾತನಾಡಿದ್ರು, ನಮ್ಮ ಎಲ್ಲರನ್ನ ಎಂಟರ್ಟೈನ್ ಮಾಡಿದ್ರು, ಡಾನ್ಸ್ ಆಡಿದ್ರು, ನಿರ್ಮೂ ಅವ್ರನ್ನ ಕರ್ಕೊಂಡು ಬಂದಿದ್ರು. ಸೊ ಬೇಸಿಕ್ಲಿ ಇಷ್ಟು ಇವ್ರು ಏನು ಪರ್ಫಾರ್ಮ್ ಮಾಡಿದ್ದಾರೆ, ಇಷ್ಟು ಪರ್ಫಾರ್ಮೆನ್ಸಸಲ್ಲಿ ಎಲ್ಲ ಥರ ನವರಸ ಎಲ್ಲ ತೋರಿಸ್ಬಿಟ್ಟು ವೇದಿಕೆ ಮೇಲೆ ಇವತ್ತು ಗಾನಸಿಂಚನ ವೇದಿಕೆಗೆ ವಿದಾಯ ಹೇಳ್ತಿದ್ದೀರಿ. ನಿಮ್ಮ ಮಾತುಗಳು ಸರ್. ನಾನು ಪ್ರಪ್ರಥಮವಾಗಿ ಚಂದನ ವಾಹಿನಿಯ ಗಾನ ಸಿಂಚನ ಕಾರ್ಯಕ್ರಮದ ಆಯೋಜಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಬಂಧುಗಳು. ಯಾಕಪ್ಪ ಅಂತಂದರೆ ನಾವು ಇಡೀ ರಾಜ್ಯದ ಮೂಲೆಗಳಿಂದ ಬಂದಿರತಕ್ಕಂಥ ಕಲಾವಿದರುಗಳು ಎಲ್ಲೋ ಇದ್ವು ನಾವು.
ಕೆಲವರು ವೃತ್ತಿಯಲ್ಲಿದ್ದೀವಿ, ಹವ್ಯಾಸವನ್ನು ಮಾಡ್ಕೊಂಡಿದ್ದೀವಿ. ಕೆಲವರು ವೃತ್ತಿಯನ್ನೇ ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಅಲ್ಲಿ ಇಲ್ಲಿ ವೇದಿಕೆಗಳನ್ನು ಕಟ್ಕೊಂಡು ಹೆಸರು ತಂಡ ಕಟ್ಕೊಂಡು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀವಿ. ಸೊ ಅಂಥವರನ್ನು ಆಡಿಷನ್ ಮಾಡಿ 25 ಜನಗಳನ್ನು ಆಯ್ಕೆ ಮಾಡಿ ಈ ಒಂದು ಗಾನಸಿಂಚನ ಕಾರ್ಯಕ್ರಮದಲ್ಲಿ ನಮ್ಮ ಗೌರವಾನ್ವಿತ ತೀರ್ಪುಗಾರರನ್ನು, ನಮ್ಮ ಮೆಂಟರ್ಸರನ್ನು, ನಮ್ಮ ವಾದ್ಯಗೋಷ್ಠಿಯವರನ್ನು ಮತ್ತು ನಮ್ಮ ಎಲ್ಲ ಸಹ ಸ್ಪರ್ಧಿಗಳನ್ನು ಮತ್ತು ನಮ್ಮ ನಿರೂಪಕಿಯವರಾಗಿರ್ತಕ್ಕಂಥ ಐಶ್ವರ್ಯ ಮೇಡವರನ್ನು ಮತ್ತು ನಮ್ಮ ತಂತ್ರಜ್ಞರನ್ನು ಎಲ್ಲರನ್ನ ನೋಡ್ತಕ್ಕಂಥ ಸೌಭಾಗ್ಯವನ್ನು ಒದಗಿಸಿಕೊಟ್ಟಿದ್ದು ಈ ಗಾನಸಿಂಚನ ಕಾರ್ಯಕ್ರಮ. ಸೊ ಹೀಗಾಗಿ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಾನು ಕೂಡ ಪರಿಚಯದಲ್ಲಿ ಹೇಳಿರೋ ಹಾಗೆ ಪ್ರೌಢಶಾಲೆಯಲ್ಲಿ ಆಂಗ್ಲ ಭಾಷೆ ಶಿಕ್ಷಕ. SLCಲಿ ನನ್ನ ಶಾಲೆ ಚಿಕ್ಕದು, ಒಟ್ಟು 32 ಮಕ್ಕಳಿದ್ದಾವೆ. SLCಲಿ 8 ಮಕ್ಕಳಿದ್ದಾವೆ. ನಮ್ಮ ಇಲಾಖೆಯ ನಿಯಮದ ಪ್ರಕಾರ ನವೆಂಬರ್ಗೆ ಪೋರ್ಷನ್ ಮುಗಿಸಿದ್ದೀವಿ ಎಲ್ಲ ಸಬ್ಜೆಕ್ಟ್ನವರು. ನಂದು ಇಂಗ್ಲೀಷು. ನಮ್ಮ ವಾಡಿಕೆಯಂತೆ ಗಣಿತ ಮತ್ತು ಇಂಗ್ಲೀಷು ಕಬ್ಬಿಣದ ಕಡಲೆ ಅಂತಾರೆ. ಬಟ್ ಈಗ ಹಾಗಾಗಿಲ್ಲ, ಎಲ್ಲ ಸ್ವಲ್ಪ ಸುಲಭವಾಗಿ ಬರ್ತಾ ಇದೆ. ಸೊ ರಿವಿಷನ್ ಮಾಡ್ತಾ ಇದ್ವಿ. ನಾನು ಒಂದು ಈ ಕಾರ್ಯಕ್ರಮಕ್ಕೆ ಬರೋಣ ಬೇಡವ ಅಂತಕ್ಕಂಥ ಗೊಂದಲದಲ್ಲಿ ಇದ್ದೆ. ಆಮೇಲೆ ನಮ್ಮ ಮೇಲಾಧಿಕಾರಿಗಳನ್ನು ಕೇಳಿದೆ. ಕೆಲವರು ಪರ್ಮಿಷನ್ ಬೇಕು ಅಂದರು, ಕೆಲವರು ಬೇಡ ಅಂದರು. KCR ಸರ್ ನಿಯಮ ಏನಿದೆ ನೋಡ್ರಪ್ಪ ಅಂತಂದರು. ಸೊ ಹೀಗಾಗಿ ಒಂದಿಷ್ಟು ರಜೆಗಳಿದ್ವು. 1 ವಾರಗಳ ಕಾಲ ರಜೆಯನ್ನು ನಾನು ಹಾಕಿಬಿಟ್ಟು ಪರ್ಮಿಷನ್ ತಗೊಂಡು ಬಂದಿದ್ದೆ. ಸೊ ನನಗೆ ಇಲ್ಲಿ ಭಾಗವಹಿಸಿ ನಿಮ್ಮೆಲ್ಲರ ಜೊತೆಯಲ್ಲಿ ಖುಷಿಯಾಗಿರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ನಿಮಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮ್ಮೆಲ್ಲರ ಪ್ರೀತಿ ಈ ಶಿಕ್ಷಕ ಮತ್ತು ಕಲಾವಿದನ ಮೇಲೆ ಇರಲಿ ಅಂತ ಕೇಳ್ಕೊಂಡು, ಮುಂದೆ ತಾವೆಲ್ಲ ಇನ್ನೂ 22 ಜನ ಉಳಿದಿದ್ದೀರಿ. ಒಳ್ಳೆ ಟೈಟ್ ಫೈಟ್ ಸ್ಪರ್ಧೆಯನ್ನು ಕೊಟ್ಟು ಉತ್ತೀರ್ಣರಾಗಿ ಬನ್ನಿ. ಸಾಧ್ಯವಾದರೆ ಕೊನೆಯ 3 ದಿವಸ ನಾನು ನೋಡಕ್ಕೆ ಬರ್ತೀನಿ. ಸಾಧ್ಯವಾದರೆ ಕೊನೆಯ 2-3 ದಿವಸ ರಜೆ ಇದ್ರೆ, ಇಲ್ಲಾಂದ್ರೆ ಯಾವುದೋ ಒಂದು ಶನಿವಾರ ಬರ್ತೀನಿ. ಯಾಕೆ ನಾನು ಬಿಟ್ಟಿರ್ಲಿಕ್ಕಾಗಲ್ಲ. ಆ ಕಲೆ ಅದು ಎಳಿತಾ ಇರ್ತೈತಿ. ನಾನು ಇಲ್ಲಿ ಈ ಸ್ಪರ್ಧೆಯಲ್ಲಿ ಇದ್ರೂ ಕೂಡ ನನ್ನ ದೇಹ ಇಲ್ಲಿತ್ತು, ಮನಸ್ಸು ಮಾತ್ರ ಶಾಲೆನಲ್ಲಿತ್ತು. ನನ್ನ ಮಕ್ಕಳು 8 ಮಕ್ಕಳಿದ್ದಾವೆ. ಒಂದು ಮಗು ಫೇಲ್ ಆದರೂ ಕೂಡ ನನಗೆ ಒಂದು ಮಾತು ಬೆಟ್ಟು ತೋರಿಸ್ತಾರೆ. ಇವರಿಗೆ ಹೋಗೋಕ್ಕೆ ಗಾನಸಿಂಚನಕ್ಕೆ ಚಂದನಕ್ಕೆ ಟಿವಿಗೆ ಹೋಗೋಕೆ ಬೇಡ ಅಂದ್ವಿ, ಇವರು ಹಠ ಮಾಡ್ಕೊಂಡು ಹೋದ್ರು, ನೋಡಿ ಒಂದು ಮಗು ಫೇಲ್ ಆಯಿತು ಅಂತಾರೆ. ಆ ಮಗುವಿನ ಭವಿಷ್ಯ ಇರುತ್ತೆ. ಆಮೇಲೆ ನಂದು ಇನ್ನೂ ಸರ್ವಿಸು ಇದೆ ಬಿಡಪ್ಪ, ಮುಂದೆ ಅನ್ನಂಗಿಲ್ಲ. ಬರೀ 3 ತಿಂಗಳು ರಿಟೈರ್ಡ್, ಕೊನೆಯ ವರ್ಷದಲ್ಲಿ ಕೆಟ್ಟ ಹೆಸರು ತಗೋಬೇಕಲ್ಲಪ್ಪ ಅಂತಕ್ಕಂಥ ಒಂದು ಯೋಚನೆಯಿಂದ ನೋಡೋಣ, ಏನೋ ಒಂದು ಪ್ರಯತ್ನ ಪಡೋಣ ಒಂದಿರಲಿ ಅಂತ ಹೇಳ್ಬಿಟ್ಟು ಅದು ಇದು ನಮಗೆ ಗಾನಸಿಂಚನ 4ನೆಯ ಕಾರ್ಯಕ್ರಮ. ನನಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ. ಏನ್ ಗೊತ್ತಾ, ನಿಮ್ಮ ಉತ್ಸಾಹಕ್ಕೆ ನಿಜವಾಗ್ಲೂ ಬರಬೇಕು ಜೋರಾದ ಚಪ್ಪಾಳೆ. ಅಂಡ್ ಎಲ್ಲೂ ಹೋಗ್ಬೇಡಿ. ಅರ್ಚನಾ ಮ್ಯಾಮ್, ಈ ನಮ್ಮ ಸ್ವೀಟ್ 16 ಪಾಟೀಲ್ ಸಾಹೇಬ್ರನ್ನ ನಾವು ಈ ಗಾನಸಿಂಚನ ವೇದಿಕೆಯಲ್ಲಿ ಮಿಸ್ ಮಾಡ್ತೀವಿ. ಇದ್ರ ಬಗ್ಗೆ ನಿಮ್ಮ ಮಾತು. ಇವತ್ತು ಆ್ಯಕ್ಚುಲಿ ನೀವು ಮತ್ತೆ ಇದ್ರಿ ನೀವು ಡೇಂಜರಲ್ಲೇ. ಆದರೆ ಹೇಳ್ತೀನಿ, ಕಾರಣ ಹೇಳ್ತೀನಿ ನಾನು ಏನಾಯಿತು ಅಂತ ಅಂದ್ಬಿಟ್ಟು. ಒಂದೇ ಒಂದು ಸರ್, ಅವನು ಕರೆಕ್ಟ್ ಶ್ರುತಿಗೆ ತಗೊಂಡು ಅರ್ಧ ಹಾಡು ಹಾಡ್ದ ಸರಿಯಾಗಿ. ಆಲಾಪ್ ಮಾಡಿ ಕೆಟ್ಟ, ಆಯಿತಾ? ಆಲಾಪ್ ಮಾಡಿ ಕೆಟ್ಟ ಅವನು. ಆಮೇಲೆ ಓವರ್ ಆ್ಯಕ್ಟಿಂಗ್ ಮಾಡಿ ಕೆಟ್ಟ. ಬಟ್ ನೀವು ತಗೊಳ್ತಾನೆ ಎಡಬಿಟ್ರಿ ಸರ್. ಅದೊಂದೇ ನಿಮಗೆ ಡ್ರಾಬ್ಯಾಕ್ ಆಗಿದ್ದು. ಬೇರೆ ಶ್ರುತಿಯಲ್ಲಿ ತೊಗೊಂಬಿಟ್ರಿ, ತಾಳನೂ ತಪ್ಪಿಬಿಟ್ರಿ ಮಧ್ಯದಲ್ಲಿ. ಇಲ್ಲಾಂದರೆ ಸ್ವಲ್ಪ ನಿಮಗಿನ್ನೂ ಒಂದು ಸ್ವಲ್ಪ ದಿವಸ ರಜಾ ಹಾಕ್ಸೋ ಪ್ಲ್ಯಾನ್ ಇತ್ತು. ಏನೋ ನೀವು ಮಕ್ಕಳಿಗೆ ವಿದ್ಯೆಯನ್ನು ಕೊಡುವಂಥ ಪುಣ್ಯದ ಕೆಲಸ ಮಾಡ್ತಾಯಿದ್ದೀರಿ. ನಿಮಗೆ ದೇವರು ಹೆಚ್ಚು ಶಕ್ತಿ ಕೊಡಲಿ. ಆಮೇಲೆ ನಮ್ಮ ಇವ್ರನ್ನೆಲ್ಲ ಪಾರ್ಟಿಸಿಪೆಂಟ್ಸ್ನ ಹುರಿದುಂಬಿಸೋಕ್ಕೆ ಬರ್ತಾಯಿರಿ. ನಿಮ್ಮ ಜೀವನೋತ್ಸಾಹಕ್ಕೆ ದೊಡ್ಡ ನಮಸ್ಕಾರ. ನಮೋ ನಮೋ. ಚೆನ್ನಾಗಿ ದೇವ್ರು ನಿಮಗೆ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ ಸರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾತಾಡಿದ್ರಿ. ಈಗ ನೀವು ಇಲ್ಲಿಂದ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋ ನೋವು ಇಲ್ಲ ನಿಮಗೆ, ಖುಷಿ ಇದೆ. ಯಾಕೆ ಖುಷಿ ಇದೆ ಅಂತೇಳಿದ್ರೆ, ಇದೊಂದು ಪ್ರಕ್ರಿಯೆ. ಇವತ್ತು ನಾಳೆ ಒಬ್ಬೊಬ್ಬರು ಹೋಗಲೇಬೇಕಾಗುತ್ತೆ. ಆದರೆ ನಿಮ್ಮ ಆಸಕ್ತಿ ಇದೆಯಲ್ಲ, ಅದು ನೀವು ವೃತ್ತಿ ಮೇಸ್ಟ್ರ್ ಕೆಲಸ ಮಾಡಿಕೊಂಡು ನೀವು ಇಷ್ಟೊಂದು ಆಸಕ್ತಿ, ಅದು ಮನೆ ಕುಟುಂಬ ಸಮೇತವಾಗಿ ಬಂದಿದ್ದೀರಿ. ನೀವು ಕಲಿಕೆ ಮಾತ್ರ ಬಿಡಲೇಬೇಡಿ, ನಿರಂತರವಾಗಿ ನೀವು ಹಾಡ್ತಾನೆ ಇರಬೇಕು. ಹಾಗಾಗಿ ಇಲ್ಲಿ ಬಂದು ಹೋಗಿ, ದೇವರು ನಿಮಗೆ ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅವಕಾಶ ಸಿಗುತ್ತೆ. ಮೊದಲು ನಾನು ಎದ್ದು ನಿಮಗೆ ಕ್ಷಮೆ ಕೇಳ್ತೀನಿ. ಯಾಕೆ ಗೊತ್ತಾ,
ಕ್ಷಮೆ ಯಾಕೆ ಕೇಳ್ತೀನಿ ಗೊತ್ತಾ, ನಾವೇನಾದರೂ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ತಮಾಷೆ ಮಾಡಿದರೆ, ಯಾಕೆಂದರೆ ನೀವು ಹಿರಿಯರಿದ್ದೀರಿ, ಕೆಲವು ಲವಲವಿಕೆಯಿಂದ ಇರಲಿ ಅಂತ ಕಾರ್ಯಕ್ರಮದ ದೃಷ್ಟಿಯಿಂದ ನಾವು ನಿಮ್ಮನ್ನು ತಮಾಷೆ ಮಾಡಿರ್ತೀವಿ. ಚಿಕ್ಕವನು, ನಾನು ತುಂಬ ಚಿಕ್ಕವನು, ನಮ್ಮ ತಂದೆ ಸಮಾನರು ನೀವು. ಅದರಲ್ಲೂ ಮೇಷ್ಟ್ರು, ನಮ್ಮಪ್ಪನೂ ಮೇಷ್ಟ್ರು, ನಾನು ಮೇಷ್ಟ್ರು, ಕಾಲೇಜಲ್ಲಿ ಎಲ್ಲ ಕೆಲಸ ಮಾಡಿದವರು. ನಿಮ್ಮ ಆ ಮೇಷ್ಟ್ರ ಕೆಲಸಕ್ಕೆ ಎಂಥ ಶ್ರದ್ಧೆ ಇದೆ ಸರ್. ನನ್ನಿಂದ ಒಂದು ಮಗು ಫೇಲ್ ಆದರೆ ಕೆಟ್ಟ ಹೆಸರು ಬರುತ್ತೆ ಅಂತಿರಲ್ಲ, ಇಂಥ ಶಿಕ್ಷಕರು ಇರೋದ್ರಿಂದನೇ ಇವತ್ತು ಗುರುಗಳ ಸ್ಥಾನ ಇದೆ. ಈಗೆಲ್ಲ ಹೊಸ ಟ್ರೆಂಡ್ ಕ್ರಿಯೇಟ್ ಆಗಿದೆ ಯೋಚನೆ ಮೇಡಮ್, ಗುರುವಂದನಾ ಕಾರ್ಯಕ್ರಮ ಮಾಡೋದು ಅಂತ. 70 ವರ್ಷದವರು 95 ವರ್ಷದ ಮೇಷ್ಟ್ರನ್ನ ಕರ್ಕೊಂಡ್ಬಂದು ಗುರುವಂದನಾ ಕಾರ್ಯಕ್ರಮ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇವತ್ತು ಗುರುಗಳ ಸ್ಥಾನ ಗೊತ್ತಾಗ್ತಿದೆ, ಗುರುಗಳ ಬೆಲೆ ಗೊತ್ತಾಗ್ತಿದೆ. ಅದಕ್ಕೋಸ್ಕರ ಗುರುವಿನ ಸ್ಥಾನದಲ್ಲಿದ್ದೀರಿ, ನಿಮ್ಗೇನು ಹೆಚ್ಚು ಹೇಳಬೇಕಾದ್ದಿಲ್ಲ. ನಮ್ಮ ಮೇಡಮ್ ಹೇಳೋದೆಲ್ಲ ಹೇಳಿದ್ದಾರೆ. ಆದರೆ ಕಗ್ಗಲ್ಲ, ಈ ಕಾರ್ಯಕ್ರಮ ಮುಗಿದ ತಕ್ಷಣ ಕಗ್ಗಲ್ಲ ಕಣಿವೆಗೆ ಹೋಗ್ಬಿಟ್ಟು ಮನೆಗೆ, ಗೊತ್ತಾಯ್ತಲ್ಲ, ನಿರ್ಮೂ ಜೊತೆ ಕಗ್ಗಲ್ಲ ಕಣಿವೆ ಎಲ್ಲ ಸುತ್ತಾಕೊಂಡು ಆರಾಮಾಗಿ ಸಂಗೀತದ ಯಾನವನ್ನು ಮುಂದುವರಿಸಿ ಅಂತ ಹೇಳ್ತಾ ಶುಭಾಶಯಗಳನ್ನು ಕೋರ್ತೀನಿ. ಗಾನ ಸಿಂಚನ ಕಾರ್ಯಕ್ರಮದಲ್ಲಿ 23 ಸ್ಪರ್ಧೆಗಳಿಂದ 22 ಸ್ಪರ್ಧೆಗಳಾಗಿದ್ದಾರೆ. ಮತ್ತಷ್ಟು ಕಾಂಪಿಟೇಷನ್ ಟಫ್ ಆಗ್ತಾ ಇದೆ. ಇನ್ನು ಯಾವ ಹಾಡುಗಳನ್ನು ವೇದಿಕೆಗೆ ತಗೊಂಡು ಬರ್ತಾರೆ, ಎಷ್ಟು ವಿಭಿನ್ನವಾಗಿ ಇವರು ಸಾಹಿತ್ಯಗಳನ್ನು ತಗೊಂಡು ಬರ್ತಾರೆ ಅಂತ ಕೇಳುವಂತಹ, ನೋಡುವಂತಹ ಕುತೂಹಲ ನನಗೂ ಕೂಡ ಇದೆ. ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ಇವತ್ತು ವಿರಾಮ ಘೋಷಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ. ಥ್ಯಾಂಕ್ ಯು. ಕೊಟ್ಟು ಕುದಿಯಲು ಬ್ಯಾಡ, ಇಟ್ಟು ಅಂಗಿಸಬ್ಯಾಡ, ಎಷ್ಟುಂಡರೆಂದು ಅನಬ್ಯಾಡ. ಕೊಟ್ಟು ಕುದಿಯಲು ಬ್ಯಾಡ, ಇಟ್ಟು ಹಂಗಿಸಬ್ಯಾಡ, ಎಷ್ಟುಂಡರೆಂದು ಅನಬ್ಯಾಡ. ಎಷ್ಟುಂಡರೆಂದು ಅನಬ್ಯಾಡ ಈ ಮೂರು, ಎಷ್ಟುಂಡರೆಂದು ಅನಬ್ಯಾಡ ಈ ಮೂರು. ಮುಟ್ಯಾವ ಶಿವನ ಸದರಿಗೆ, ಮುಟ್ಯಾವ ಶಿವನ ಸದರಿಗೆ. ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ ಹಾಂಗ, ಕುಲ್ಲಾರ ಗೆಳೆತನ ಮಾಡಿದರ. ಹಿರಿಯರಿಗೆ ಹಿರಿಯನ್ನು, ಕಿರಿಯರಿಗೆ ಕಿರಿಯನ್ನು, ನೆರೆಗಡ್ಡಾದ ಮುದುಕಾರ. ಹಿರಿಯರಿಗೆ ಹಿರಿಯನ್ನು, ಕಿರಿಯರಿಗೆ ಕಿರಿಯನ್ನು, ನೆರೆಗಡ್ಡಾದ ಮುದುಕಾರ. ನೆರೆಗಡ್ಡಾದ ಮುದುಕಾರ ಕಂಡಾರೆ, ನೆರೆಗಡ್ಡಾದ ಮುದುಕಾರ ಕಂಡಾರೆ, ತಲೆಬಾಗಿ ನಡೆಯೋ ನನ್ನ ಕಂದ, ತಲೆಬಾಗಿ ನಡೆಯೋ ನನ್ನ ಕಂದ. ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ ಹಾಂಗ, ಕುಲ್ಲಾರ ಗೆಳೆತನ ಮಾಡಿದರ. ಕುಲ್ಲಾರ ಗೆಳೆತನ ಮಾಡಿದರ ನನ್ನ ಕಂದ, ಕುಲ್ಲಾರ ಗೆಳೆತನ ಮಾಡಿದರ ನನ್ನ ಕಂದ. ಸಲಾದ ಮಾತು ಬರುತ್ತಾವ, ಸಲಾದ ಮಾತು ಬರುತ್ತಾವ, ಸಲಾದ ಮಾತು ಬರುತ್ತಾವ, ಸಲಾದ ಮಾತು ಬರುತ್ತಾವ.